ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಲಕ್ಷ್ಮಿ, ಕರುಣಾ, ಮೊದಲು ರಾಮನ್ನ ಆಸ್ಪತ್ರೆ ಕರ್ಕೊಂಡು ನಡೀರಿ. ಎದಳಿ ಬೇಗ. ನಿಧಾನ ಮಗಳೇ. ಆನಂದ, ಅಪ್ಪನ ಜೊತೆ ಬಾ ನೀನು. ನಡಿ ಮಗಳೇ. ಸರ್ಸಮ್ಮ, 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 ಯಾಕೋ ಮಂಚಯ್ಯಣ್ಣ ನಂಜುಂಡಣ್ಣ ಇವ್ರ ಹತ್ರ ಹೇಳಕ್ ಹೋಗಿದ್ರು ಅನ್ಸುತ್ತೆ. ಬಟ್ಟೆ ಸುಟ್ಟೋಯ್ತು ಅಂತ. ಅದಕ್ಕೆ ಕೇಳಕ್ ಬರ್ತಿರ್ಬೇಕು. ಸರ್ಸಮ್ಮ, ನಾನ್ ಕೇಳಿದ್ ನಿಜಾನಾ? ನನ್ ಬಟ್ಟೆನ್ ಸುಟ್ಬಿಟ್ಯಾ ನೀನು? ನಿನ್ ಮೇಲೆ ಎಷ್ಟ್ ನಂಬಿಕೆ ಇಟ್ ಬಟ್ಟೆ ಕೊಟ್ಟೆ, ನೀನ್ ನೋಡಿದ್ರೆ ಸುಟ್ಟಿದ್ಯಲ್ಲ. ನನಗ್ ಪರಿಹಾರ ಬೇಕು ಅಷ್ಟೇ. ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಮ್ಮವ್ರೆ, ಈ ಹೆಂಗಸನ್ನ ನಂಬೇಡಿ ಅಂತ. ಆದರೆ ನೀವು ಹೆಣ್ಣು ಅಂತ ಅವಳಿಗೆ ಮರ್ಯಾದೆ ಕೊಟ್ಟು ಅವಳಿಗೆ ಬಟ್ಟೆ ಕೊಟ್ರಿ. ಮಹಿಳೆ ಅನ್ನೋ ಮರ್ಯಾದೆ ಈಗ್ಲೂ ಇದೆ, ಅನುಕಂಪನೂ ಇದೆ. ಆದ್ರೆ ಬಟ್ಟೆ ವಿಷಯ ಬೇರೆ. ನನಗ್ ಪರಿಹಾರ ಬೇಕೇ ಬೇಕು. ಎಲ್ಲಿ ಪರಿಹಾರ ಕೊಡು. ಕೊಡು ಬೇಗ. ಅದೇ ಪರಿಹಾರ ಕೊಡು ಇವಾಗ. ಅಮ್ಮೋರೆ, ನಿಮ್ ಬಟ್ಟೆ ನನ್ನ ಹತ್ರನೇ ಇದೆಯಲ್ಲ, ಪರಿಹಾರದ ಮಾತೆಲ್ಲ ಯಾಕೆ? ಈಗ್ಲೇ ತಗೊಂಡ್ ಬರ್ತೀನಿ. ಆದ್ರೆ ನೀವಿಬ್ರು ಹೇಳ್ತಾ ಇದ್ರಿ ನನ್ ಬಟ್ಟೆಗ್ ಬೆಂಕಿ ಬಿದ್ದಿದೆ ಅಂತ. ಬಟ್ಟೆಗ್ ಬೆಂಕಿ ಬಿದ್ದಿದ್ ನಿಜ ಅಮ್ಮೋರೆ. ಬಟ್ಟೆಗ್ ಬೆಂಕಿ ಬಿದ್ದಿದ್ದೇನು ನಿಜ, ಆದ್ರೆ ನಿಮ್ ಬಟ್ಟೆಗಲ್ಲ. ತಗೊಳ್ಳಿ. ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮೋರೆ. ಎಲ್ಲಾ ಬಟ್ಟೆನ್ ಒಗ್ದು ಇಸ್ತ್ರಿ ಮಾಡಿ ಪಳಪಳ ಹೊಳಿಯೋ ತರ ಸಿದ್ಧ ಮಾಡಿಟ್ಟಿದೀವಿ. ಬಟ್ಟೆ ಸರಿಯಾಗೇ ಇದೆ, ಪ್ರತಿ ಸಲಕ್ಕಿಂತ ಶುಚಿಯಾಗಿದೆ. ಧನ್ಯವಾದ ಅಮ್ಮೋರೆ, ನಿಮ್ಗೆ ನನ್ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ಇಲ್ ತಗೋ ನಿನ್ ದುಡ್ಡು. ಸಂಜೆ ಹೊತ್ತಿಗೆ ಮನೆ ಕಡೆ ಬಾ, ಇನ್ನೊಂದಷ್ಟು ಬಟ್ಟೆ ಕೊಡ್ತೀನಿ. ನಮ್ಮನೆ ಅಕ್ಕಪಕ್ಕ ಇರೋರ್ಗೆಲ್ಲ ನಿನಗೆ ಬಟ್ಟೆ ಕೊಡೋದಕ್ಕೆ ಹೇಳ್ತೀನಿ. ಉಪಕಾರ ಆಯ್ತು ಅಮ್ಮೋರೆ. ಅಮ್ಮೋರೆ, ಒಂದ್ ವಿಷಯ ಹೇಳ. ನಿಮ್ ಗಂಡಂಗೆ ಇಷ್ಟೊಂದು ಹೆದರ್ಕೋಬೇಡಿ. ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಅದ್ರ ಪ್ರಕಾರ ನೀವಿರಿ. ನಂಗೆ ಕೇಳ್ತಿದ್ಯಾ? ಆಗ್ಲೇ ನನ್ ಮೇಲೆ ಕರುಣೆ ಇದೆ ಅಂದ್ರಲ್ಲ. ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ ಮೇಲೆ ಗೌರವ ಇರೋದು ಒಳ್ಳೆ ವಿಷಯನೇ. ಆದ್ರೆ ಬಟ್ಟೆ ಸುಟ್ಟೋಯ್ತು ಅಂದ್ಕೂಡ್ಲೆ ಓಡ್ ಬಂದ್ಬಿಟ್ರಲ್ಲ. ಯಾಕಂದ್ರೆ ನಿಮ್ಗೆ ಭಯ ಇದೆ. ಈ ವಿಷಯ ಏನಾದ್ರೂ ನಿಮ್ ಗಂಡನ್ ಗೊತ್ತಾದ್ರೆ ಅವರು ನಿಮ್ ಮೇಲೆ ಕೆಂಡ ಕಾರ್ತಾರೆ ಅನ್ನೋ ಭಯ ನಿಮ್ಗಿದೆ. ಹಾಗೆ ನಿಮ್ ಜೊತೆ ಕೆಟ್ಟದಾಗಿ ವರ್ತಿಸ್ಬೋದು. ಅಮ್ಮೋರೆ, ನಮ್ ಜಾತಿ ಕೆಳ್ಜಾತಿನೇ ಇರ್ಬೋದು. ನಿಮ್ಗೆ ಹೇಳೋವಷ್ಟು ಯೋಗ್ಯತೆ ನನ್ಗಿದ್ಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾನ್ ಚಿಕ್ಕೋಳಾದ್ರೂ ಒಂದ್ ಮಾತು ಹೇಳ್ತೀನಿ. ಇಷ್ಟೊಂದು ಭಯ ಪಡೋ ಅಗತ್ಯ ಇಲ್ಲ. ನಿಮ್ಮನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ಶುರು ಮಾಡಿ. ಏನಾದ್ರೂ ತಪ್ಪು ಅಂತ ಅನ್ಸಿದ್ರೆ ಅದನ್ನ ವಿರೋಧಿಸೋ ಧೈರ್ಯ ಖಂಡಿತ ಮಾಡಿ. ಎಲ್ಲ ಒಳ್ಳೇದಾಗತ್ತೆ. ಪ್ರತಿದಿನ ಶುಭ ದಿನವಾಗಿರುತ್ತೆ. ಗಾಳಿ ಪರಿಶುದ್ಧ ಗಾಳಿಯಾಗಿರುತ್ತೆ. ಮತ್ತೆ ಜೀವನ ಆರಾಮದಾಯಕ ಅನ್ಸುತ್ತೆ. ಸರ್ಸಮ್ಮ, ನಮ್ ಸುತ್ತಮುತ್ತ ಯಾವ ಭೀಮರಾವೂ ಇಲ್ಲ.
ನಮ್ಮಲ್ಲಿ ಧೈರ್ಯ ತುಂಬೋದಕ್ಕೆ. ಅಷ್ಟು ಸುಲಭ ಅಲ್ಲ. ನಿಮ್ಗೆ ಭೀಮ್ರಾವ್ ಗೊತ್ತಾ? ಹಾ, ಯಾವ ವ್ಯಕ್ತಿ ಹೆಣ್ಣಿನ ಅಧಿಕಾರದ ಬಗ್ಗೆ ಮಾತಾಡ್ತಾನೋ, ಅವಳಿಗಾಗಿ ಹೋರಾಡ್ತಾನೋ, ಹೆಣ್ಣಿಗಲ್ದೆ ಮತ್ತಿನ್ಯಾರಿಗೆ ಗೊತ್ತಿರಕ್ ಸಾಧ್ಯ? ಅಲ್ಲ, ಹೆಂಗಸಂಗ್ ಹೇಳೋಂಥದ್ದೇನಿತ್ತು? ಹೆಂಡ್ತಿನ ಒದ್ದಾಡಕ್ ಬಿಟ್ಟು ಪರೀಕ್ಷೆ ಬರೆಯಕ್ಕೆ ಹೋದವನವನು. ಮಂಚಯ್ಯ, ನೀನೇನು ಕೇಳಲ್ವಾ? ಸುಟ್ಟೋಗಿರೋ ಬಟ್ಟೆ ಹೇಗ್ ಬಂತು, ಈ ಬಟ್ಟೆ ಯಾವುದು ಅಂತ? ಯಾವ ಬಟ್ಟೆ? ಅದ್ ನಿಂಗೆ ಗೊತ್ತಿರ್ಬೇಕು. ಯಾಕಂದ್ರೆ ರಾತ್ರಿ ನನ್ ಬಟ್ಟೆ ಇದ್ದ ಜಾಗದಲ್ಲಿ ನಿನ್ ಬಟ್ಟೆನ ಇಟ್ಟು ನನ್ ಬಟ್ಟೆನ ಬೇರೆ ಕಡೆ ಇಟ್ಕೊಂಡೆ. ಬೇರೆ ಬಟ್ಟೆನ ತಗೊಂಡು ಆ ಜಾಗದಲ್ಲಿ ಇಟ್ಬಿಟ್ಟೆ. ನಂಗೆ ಮೊದ್ಲೇ ಗೊತ್ತಿತ್ತು ನೀನ್ ನರಿ ಬುದ್ಧಿ ತೋರಿಸ್ತೀಯಾ ಅಂತ. ನೀನೇನ್ ಮಾಡ್ದೆ? ನೀನ್ ಒಗ್ದು ಇಸ್ತ್ರಿ ಮಾಡಿಟ್ಟಿದ್ ಬಟ್ಟೆನ ನೀನೇ ತಗೊಂಡೋಗಿ ನಿನ್ ಕೈಯಾರೆ ನೀನೇ ಸುಟ್ಟಾಕ್ದೆ. ಮಂಚಯ್ಯ, ಕತ್ಲೆ ಇದ್ರೇನು ನಿನ್ ಬಟ್ಟೆ ಯಾವುದು, ಸರ್ಸಮ್ಮನ್ ಬಟ್ಟೆ ಯಾವುದು ಅಂತ ನೋಡ್ಕೊಳಕ್ ಆಗಲ್ವಾ ನಿನ್ಗೆ? ಕತ್ಲೆ ಇದ್ರೂ ನೋಡ್ಬೋದು ಮಂಚಯ್ಯ, ಆದ್ರೆ ಮನ್ಸಲ್ಲಿ ದ್ವೇಷ ಇದ್ರೆ ಇನ್ನೊಬ್ರನ್ನ ಹಾಳು ಮಾಡ್ಬೇಕು ಅಂತಾನೆ ಅನ್ನಿಸ್ತಾ ಇರುತ್ತೆ. ಅಂಥವ್ರಿಗೆ ಒಳ್ಳೇದ್ಯಾವುದು ಕಾಣಿಸೋದಿಲ್ಲ. ನಿನ್ ಬಟ್ಟೆ ಸುಟ್ಟೋಗಿರೋ ವಿಷಯದ ಬಗ್ಗೆ ನಂಗೆ ತುಂಬಾ ನೋವಾಗ್ತಿದೆ ಮಂಚಯ್ಯ. ಆದ್ರೆ ಉಪ್ಪು ತಿಂದ್ಮೇಲೆ ನೀರ್ ಕುಡಿಲೇಬೇಕಲ್ವಾ? ಅಲ್ಲೇ ನಿಂತ್ಕೊಳೆ, ನಿಂಗೆ ಏನ್ ಮಾಡ್ತೀನಿ ನೋಡ್ತಿರು ಈಗ. ಏ ಸಾಕು, ಸಾಕಾಯ್ತು ನಿನ್ ಹಿಂಸೆ. ಇನ್ ಸಹಿಸ್ಕೊಳ್ಳಲ್ಲ ನಾನು. ಬೇರೆ ಯಾರೋ ಹೆಂಗ್ಸ್ಗೆ ಧೈರ್ಯ ಹೇಳೋ ನಾನ್ ಧೈರ್ಯ ತಗೊಳ್ದೆ ಇರ್ತೀನ? ನೀನೀಗ ಇಲ್ಲಿ ಬಂದು ನನ್ ಮೇಲೆ ಕೈ ಮಾಡೋದ್ನ ಬಿಟ್ಟು ಸ್ವಲ್ಪ ಹೋಗಿ ನೋಡು ಎಷ್ಟ್ ಬಟ್ಟೆ ಬೆಂಕಿಲ್ ಸುಟ್ಟೋಗಿದೆ, ಅದಕ್ಕೆ ಎಷ್ಟ್ ಪರಿಹಾರ ಕೊಡ್ಬೇಕಾಗುತ್ತೆ ಅಂತ. ಕೈ ಮಾಡಕ್ ಬರ್ತಾನೆ ದೊಡ್ಡ ಮನುಷ್ಯ. ಏ ಭೀಮಾ, ಇವತ್ ನಾವು ಕೆಳಗೆ ಕೂತ್ಕೋತೀವಿ, ಆದ್ರೆ ನೀನಿವತ್ ಕೆಳಗೆ ಕೂತ್ಕೊಳ್ಳೋಕ್ಕೂ ನಾವು ಬಿಡಲ್ಲ. ಏನ್ ಮಕ್ಕಳ, ಎಲ್ಲರೂ ಬಂದಿದ್ದೀರಾ? ಸರ್, ಇವ್ರು ನನಗೆ ಕೂತ್ಕೊಳ್ಳೋಕೆ ಜಾಗ ಬಿಡ್ತಿಲ್ಲ. ಏನ್ ಮಾಡ್ಲಿ ನಾನು? ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ ಭೀಮಾ? ಅಂದ್ಹಾಗೆ ನೀನು ಸುಮ್ಮನೆ ಪರೀಕ್ಷೆ ಬರೆಯೋದಕ್ಕೆ ಬಂದಿದೀಯ. ಮೊದಲೇ ಹೇಳಿದ್ದೆ ನಾನು, ಈ ಓದು ಬರಹ ಎಲ್ಲ ನಿನ್ ಕೈಲಾಗೋದಿಲ್ಲ ಅಂತ. ಈಗ ಪರೀಕ್ಷೆ ಹೇಗೆ ಬರೆಯೋದು ಅಂತ ನೀನೇ ಯೋಚನೆ ಮಾಡು. ಮಕ್ಕಳೇ, ಪರೀಕ್ಷೆ ಬರೆಯೋದಕ್ಕೆ ಸಿದ್ಧರಾಗಿ. ನಾನಿವಾಗ ಎಲ್ರಿಗೂ ಪ್ರಶ್ನೆ ಪತ್ರಿಕೆ ಮತ್ತೆ ಉತ್ತರ ಪತ್ರಿಕೆಗಳನ್ನು ಕೊಡ್ತೀನಿ, ಸರಿನಾ? ನೋಡಿ, ನನಗೆ ಪರೀಕ್ಷೆ ಬರೆಯೋದಕ್ಕೆ ಜಾಗ ಮಾಡಿಕೊಟ್ರೆ ಸರಿ. ಇಲ್ಲ ಅಂದ್ರೆ ನಿಮಗೆ ಕೊಡೋ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಮುಟ್ತೀನಿ. ಆವಾಗ ನಿಮಗಿದು ಅಶುದ್ಧ ಆಗ್ಬೋದು. ನಾನು ಮುಟ್ಟಿರೋ ಪತ್ರಿಕೆಯಲ್ಲಿ ನೀವು ಪರೀಕ್ಷೆ ಬರೆಯೋದಕ್ಕಾಗಲ್ಲ. ಆಮೇಲೆ ಭೀಮರಾವ್, ನಮ್ಗೆಲ್ಲ ಭಯ ಆಗ್ತಿದೆ. ಏನ್ರಪ್ಪ? ಹೌದು.
ಇಂಥ ಬೆದರಿಕೆಗಳಿಗೆಲ್ಲ ಹೆದರೋರಲ್ಲ ನಾವು. ಸರ್ ನೋಡಿ ನೋಡಿ ಹೇಗೆ ಬೆದರಿಕೆ ಹಾಕ್ತಾ ಇದ್ದಾನೆ ಈ ಭೀಮ್ರಾವ್. ಸಾಕ್ ಮಾಡಿ ಮಹಿಪಾಲ್. ಈ ಪ್ರಶ್ನೆ ಪತ್ರಿಕೆನೆಲ್ಲ ನಾನು ಮುಟ್ಟಿ ಅಶುದ್ಧ ಮಾಡ್ತೀನಿ ಅಂತ ಹೇಳಿ ಪರೀಕ್ಷೆ ಬರೆಯೋದಕ್ಕೊಂದು ದಾರಿ ಕಂಡ್ಕೊಂಡಿದ್ದೀನಷ್ಟೆ. ಇದಕ್ಕಿಂತ ಒಳ್ಳೊಳ್ಳೆ ಉಪಾಯ ತುಂಬಾ ಇದೆ ನನ್ನ ಹತ್ರ. ಭೀಮಾ, ಗುರುಗಳು ಮುಂದೆನೆ ಎಲ್ಲ ವಿದ್ಯಾರ್ಥಿಗಳಿಗೂ ಬೆದರಿಕೆ ಹಾಕೋಷ್ಟು ಧೈರ್ಯ ಬಂತೇನೋ ನಿನಗೆ? ಕ್ಷಮಿಸಿ ಸರ್. ಆದ್ರೆ ಸರ್ ನಿಮಗೆ ಗೊತ್ತಿದೆಯಾ ನಾನು ಎಂಥ ಪರಿಸ್ಥಿತಿಲಿ ಈ ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ದೀನಿ ಅಂತ? ನನ್ನ ಹೆಂಡತಿ ರಮನ್ಗೆ ಹುಷಾರಿಲ್ಲ, ಹೊಟ್ಟೆ ನೋವಲ್ಲಿ ಒತ್ತಾಡ್ತಾ ಇದ್ದಾಳೆ. ರಾತ್ರಿಯಿಂದ ಹೊಟ್ಟೆ ನೋವಿದ್ರು ನನಗೆ ಹೇಳಿದೆ ಇದ್ದಾಳೆ, ಯಾಕಂದ್ರೆ ನನಗೆ ಗೊತ್ತಾದ್ರೆ ಎಲ್ಲಿ ನಾನು ಪರೀಕ್ಷೆ ಕಡೆ ಗಮನ ಕೊಡೋದಿಲ್ವೋ ಅಂತ ಹೇಳಿ. ಆದ್ರೆ ನನ್ನ ರಮನ್ ನೋವು ನನ್ನಲ್ಲಿ ಕೋಪ ಭರಿಸ್ತಾ ಇದೆ ಸರ್. ಮತ್ತೆ ಈ ಕೋಪ ನನ್ನನ್ನು ಯಾವ ಹಂತಕ್ಕೆ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ಅದಕ್ಕೆ ಇನ್ನೊಂದು ಸಲ ನಿಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಪರೀಕ್ಷೆ ಬರೆಯೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಬೆಂಚ್ ಮೇಲೆ ಹಾಳಾಗಿ ಹೋಗ್ಲಿ, ಕೊನೆ ಪಕ್ಷ ನೆಲದ ಮೇಲಾದ್ರೂ ಸರಿ ಒಂದು ಅವಕಾಶ ಕೊಡಿ. ಎಲ್ಲೂ ಕೂತ್ಕೊಳ್ಳೋದು ಬಿಡಲ್ಲ. ಹೆಂಡತಿಗೆ ಹುಷಾರಿಲ್ಲ ಅಂತ ಸಹಾನುಭೂತಿ ಪಡೆಯೋ ನಾಟಕನೆಲ್ಲ ಬೇರೆ ಕಡೆ ಇಟ್ಕೊ ನೀನು. ನಾಟಕನ ಹೇಳ್ತೀನಿ ಕೇಳಿ. ಇನ್ನು ಅರ್ಧ ಗಂಟೆಲಿ ಈ ಜಾಗಕ್ಕೆ ನಾನು ಎಷ್ಟು ಜಾತಿ ಜನರನ್ನು ಕರ್ಕೊಂಬರ್ತೀನಿ ಅಂದ್ರೆ ಅವರೇ ಇಲ್ಲಿ ಬಂದು ನಾನು ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಅಂದ್ರೆ ಸರ್, ನಾಯಕ ಆಗಿದ್ಯಾ? ನಾಯಕ ಆಗಿದ್ದೀನಿ ಅಂತ ಹೆದರಿಸ್ತೀಯ ನಮ್ಮನ್ನ? ಇಲ್ಲ ಪ್ರಿನ್ಸಿಪಲ್ ಸರ್, ನಾನು ನಾಯಕ ಅಲ್ಲ, ನನಗಾಗೋ ಆಸೆನೂ ಇಲ್ಲ. ನನ್ನ ಜಾತಿ ಜನರ ಭವಿಷ್ಯ ಇದೆ ನನ್ನ ಕಣ್ಣು ಮುಂದೆ. ಅವ್ರ ಭವಿಷ್ಯಕ್ಕಾಗಿ ಖಂಡಿತವಾಗ್ಲೂ ಅವ್ರು ಹೋರಾಟ ಮಾಡೇ ಮಾಡ್ತಾರಲ್ವಾ. ನೋಡಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ವಿನಂತಿ ಮಾಡ್ತಿದ್ದೀನಿ, ನನಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ ಅದು ಮಾಡೋಕ್ಕಾಗಲ್ಲ ಅಂದರೆ ಈಗಿಂದೀಗಲೇ ನನ್ನ ಜನರನ್ನ ಕರ್ಕೊಂಡು ಬರಬಲ್ಲೆ ನಾನು. ನೋಡಿ ಸರ್, 10-20 ಜನ ಬಂದರೆ ಏನಾಗಬಹುದು ಅಂತ ನೀವೇ ಊಹೆ ಮಾಡ್ಕೊಳ್ಳಿ ಸರ್. ಏನಾಗಬಹುದು? ಇದನ್ನು ಓದಿ ಸರ್. ಸರ್, ಪರಿಸ್ಥಿತಿ ಗಂಭೀರತೆನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭೀಮಂಗ್ ಪರೀಕ್ಷೆ ಬರೆಯಕ್ಕೆ ಬಿಡಿ. ಭೀಮ ಕೂತ್ಕೊಳ್ಳಿ ಸರ್. ಎಲ್ರಿಗಿಂತ ಹಿಂದೆ. ಧನ್ಯವಾದ ಸರ್. ಪ್ರಿನ್ಸಿಪಲ್ ಸರ್ ಏನು ಹೇಳಿದ್ರು ಅಂತ ಕೇಳಿಸ್ತಿಲ್ವಾ ನಿಮಗೆ? ಅಲ್ಲಿ ಕೂತ್ಕೊಂಡು ಪರೀಕ್ಷೆ ಬರೆಯೋದಕ್ಕೆ ಜಾಗ ಬೇಡಿ ನನಗೆ.
ಏಯ್, ಯಾರೋ ಹೊಡೆದಿದ್ದು? ಹಾ, ಯಾರು ಹೊಡೆದಿಲ್ವಂತಲ್ಲ ಭೀಮಾ? ಪರೀಕ್ಷೆ ಸಮಯ ಶುರುವಾಗಿದೆ. 3 ಗಂಟೆ ಸಮಯ ಇರುತ್ತೆ. ಏ ಭೀಮ್ರಾವ್, ನೋವಾಗ್ತಿದ್ಯಾ? ಹೋಗಿ ಡಾಕ್ಟ್ರಿಗೆ ತೋರಿಸು. ನೀನು ಹೋಗು, ನಿನ್ನ ಹೆಂಡ್ತಿನೂ ಕರ್ಕೊಂಡು ಹೋಗು. ನೀನ್ ಪರೀಕ್ಷೆ ಬರೀಲಿಲ್ಲ ಅಂತ ಯಾರು ಅಳಲ್ಲ ಇಲ್ಲಿ. ಈ ಭೀಮ್ರಾವ್ ಕಿಚ್ಚಿನ ಥರ ಕಾಣಿಸ್ತಿದ್ದಾನೆ ನಂಗೆ. ಈ ಕಿಚ್ಚನ್ನ ಆರಿಸ್ಲಿಲ್ಲ ಅಂದ್ರೆ ಸುಟ್ಟು ಬೂದಿ ಮಾಡ್ತಾನೆ. ಈ ಕಿಚ್ಚನ್ ಆರ್ಸಕ್ಕಾಗಲ್ಲ ಸರ್. ಆರಿಸ್ಲೇಬೇಕು ನಾವು. ಕೆಳಗೇರಿ ಹುಡುಗ ಒಬ್ಬ ಸ್ನಾತಕೋತ್ತರ ಮಾಡಿದ್ರೆ ಆದರ್ಶ ಆಗಿ ಹೋಗ್ತಾನೆ. ಆದರ್ಶ ಕಣ್ಣು ಮುಂದೆ ಇದ್ರೆ ಮುಂದಿನ ಪೀಳಿಗೆಗಳು ಹೀಗೆ ಬೆಳೆಯುತ್ತೆ. ಅದು ಒಳ್ಳೇದಲ್ವಾ? ಭವಿಷ್ಯದಲ್ಲಿ ಉದ್ಧಾರ ಆಗಲಿ. ಮತ್ತೆ ಶಿಕ್ಷಕರಾಗಿರೋ ನಮಗೆ ಇದಕ್ಕಿಂತ ಇನ್ನೇನು ಬೇಕು? ಮಿಗಿಲಾಗಿ ಇದು ನಮ್ಮ ಕರ್ತವ್ಯ. ಮತ್ತು ನಾವು ಈ ಸಮಾಜಕ್ಕೆ ಆದರ್ಶಗಳನ್ನು ಕೊಡಬೇಕು, ಸಮಾಜದ ಉದ್ಧಾರ ಬಯಸಬೇಕು. ನಿಮ್ಮ ಹತ್ರ ಮಾತಾಡೋಷ್ಟು ಸಮಯ ಇಲ್ಲ ನನಗೆ. ಹೊಟ್ಟೆಪಾಡಿಗೆ ಶಿಕ್ಷಕರಾಗಕ್ಕೆ ಬಂದವರು ನೀವು. ಆದರೆ ಜಾತಿ ಅನ್ನೋದು ನಿಮ್ಮ ಹುಟ್ಟಿಂದಲೇ ಬಂದಿರೋ ಅಂಥದ್ದು. ಹೊರಡಿ ಇಲ್ಲಿಂದ.